Yeah.
ಬ್ರಹ್ಮಸ್ವರೂಪುಲಾರ, ಈ ಗುರುಜನ ಕಾರ್ಯಕ್ರಮ ಇಲ್ಲಿ ಸೇರ್ತಕ್ಕಂಥ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಈ ಕಾರ್ಯಕ್ರಮ ಬಗ್ಗೆ ಸ್ವತಃ ಪರಿಚಯ ಹೇಳುವಂತಾಗಿಲ್ಲ. ಎಷ್ಟು ವರ್ಷಗಳಿಂದ ಈ ಭಜನಾ ಕಾರ್ಯಕ್ರಮ ಸಿಸ್ತಂಗ ನಡೆಯುತ್ತಾ ಬಂದಿರುತ್ತವೆ. ಆದರೂ ಸಹ ಈ ಮಾರ್ಗದ ಮಹಾತ್ಮರು ಶರಣರು ವೇದಮೂರ್ತಿಯಾಗಿರ್ತಕ್ಕಂಥ ಸ್ವಾಮಿಗಳು ಹಾಗೂ ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಗುರುಜಾಳ ತಿರುವೇರಿ ಶ್ರೀಮೂರ್ತಿ ಸ್ವಾಮಿಗಳು ಹಾಲಿನಂತೆ ಕಂಡು ಕಲಿತು ಈ ಒಂದು ಬ್ರಹ್ಮಾಂಡಕ್ಕೆ, ಈ ಒಂದು ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲುವರು. ಯಾರಕ್ಕೋಸ್ಕರಪ್ಪ ಅಂದ್ರೆ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ ಕ್ರಿಮಿಕೀಟಾದಿಗಳು, ಪಶುಪಕ್ಷಾದಿಗಳು, ಕಣ್ಣಿಗೆ ಕಾಣಿಸ್ತಕ್ಕಂಥ ಸೂಕ್ಷ್ಮ ಜೀವಿಗಳು 84 ಲಕ್ಷ ಜೀವರಾಶಿಗಳಿವೆ. ಅವೆಲ್ಲವಕ್ಕಿಂತ ಅತಿ ಶ್ರೇಷ್ಠವಾದವನು ಈ ಮಾನವ ಅಂತೇಳಿ ಇವನನ್ನು ಉನ್ನತ ಮಟ್ಟದಲ್ಲಿ ತಗೊಂಡಿದ್ದಾನೆ. ಯಾರು? ಆ ಪರಮಾತ್ಮ. ಇಂತಹ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ಮಾನವ ಜನ್ಮ ನಾವು ಮೂಲಭೂತವಾಗಿ ವ್ಯರ್ಥವಾಗಿ ಕಾಲಕ್ಕೆ ಮಾಡೋದ್ರೆ ಮತ್ತೆ ಮನಸ್ಸಿಗೆ ಸಾಧ್ಯವಾಗುತ್ತಂತಂದ್ರೆ ಸಾಧ್ಯವಿಲ್ಲ ಅಂತೇಳಿ ಮಹಾತ್ಮ ಕಾರ್ಯಕಾರಿ ಅದರಿಂದ ಕೊಟ್ಟರು. ಪೂರ್ವಾಜ ಪುಣ್ಯ ಫಲದಿಂದ ಈ ಒಂದು ಮಾನವ ಜನ್ಮ ನಮಗೆ ಲಭಿಸುತ್ತೆ. ಮತ್ತೆ ಸಿಗುತ್ತಾ ಅಂದ್ರೆ ಸಾಧ್ಯವಿಲ್ಲ ಬೇಕಾದ್ರೆ ಯಾರಕ್ಕಾಗಿ ಜನನ ಮರಣ ನಮ್ಮ ಆಜ್ಞೆ ಅಂತ ಹೇಳ್ತಾರೆ. ಯಾರು? ಹಿರಿಯರು, ಮಹಾತ್ಮರು. ನಮ್ಮ ಆಜ್ಞೆಗೆ ನಾವೇನಾದ್ರೂ ಮಾಡೋದು ಆ ರೀತಿಯಿಂದ ನೋಡ್ರಿ, ಒಂದು ದೈವ ಸಭೆಯಲ್ಲಿ ನಾವು ನೀವು ಗೊತ್ತಿದ್ದೀವಿ, ಮಹಾತ್ಮರ ಜನರ ಸನ್ನಿಧಾನದಲ್ಲಿ ನೋಡಿ ಯಾವುದೇ ಒಂದು ಕಾರ್ಯಕ್ರಮ ತಗೊಂಡ್ರೆ ಮೂಲ ಉದ್ದೇಶ ಇರುತ್ತೆ. ಆ ರೀತಿಯಿಂದ ಈ ಒಂದು ಮಹಾತ್ಮರ ಶರಣರ ಸನ್ನಿಧಾನದಲ್ಲಿ ಪ್ರತಿ ವರ್ಷ ಬರ್ತಿದ್ದೀವಿ. ಆದರೆ ಪೂಜಾ ಶ್ರೀವೇರಿ ಶಿವಪ್ಪ ಸ್ವಾಮೀಜಿಯವರ 119ನೇ ವಾರ್ಷಿಕೋತ್ಸವ ಆರಾಧನೆ ಸಂದರ್ಭವಾಗಿ ಎಷ್ಟೋ ದೂರ ದೂರ ಪ್ರಾಂತಗಳಿಂದ ಸ್ವಾಮಿ ಸೇವೆಯಲ್ಲಿ, ಗುರು ಸೇವೆಯಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ಬಂದಿದ್ದೀರಿ ಭಕ್ತಾದಿಗಳು ಅನ್ನೋರ ಹತ್ತೋರು. ಯಾತಕ್ಕೋಸ್ಕರ? ಸ್ವಾಮಿ ಸೇವೆಯಲ್ಲಿ ಪಾಲ್ಗೊಳ್ಬೇಕು. ಮತ್ತೆ ಸಿಗಲ್ಲ ಅಂದ್ರೆ ಈ ಸುಸಮಯ ಈ ಜೊತೆ ಸಾಧ್ಯ. ಭಾರತ ನೋಡಿ, ಇವತ್ತು ಆ ಮಹಾತ್ಮರ ಜನರ ಸನ್ನಿಧಾನದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಆ ರೀತಿಯಿಂದ ಈ ಕಾರ್ಯಕ್ರಮ ನಡೀತವೆ ಇಲ್ಲಂತಲ್ಲ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ವ್ಯವಸ್ಥೆಗಳು ಮಾಡಿರ್ತಾರೆ. ಯಾರು? ಸ್ವಾಮೀಜಿಯವರ ಮಠದ ಸಂಸ್ಥೆಯ ಬರುವುದಿಲ್ಲ. ಆದರೆ ಕೆಲವೊಂದು ಲೋಕದೇಶಗಳು ಖಚಿತ ಇರ್ತವೆ. ಯಾಕಪ್ಪ ಅಂದರೆ ಮಹಾಸಭೆ, ಸಾವಿರಾರು ಜನ ಭಕ್ತಾದಿಗಳು.
ಆ ರೀತಿಯಿಂದ ಅನಾನುಕೂಲವಾಗಿದ್ರೆ ಈ ಒಂದು ಸಂಸ್ಥೆಯ ಪರವಾಗಿ ತಮ್ಮಲ್ಲಿ ವಿಜ್ಞಾಪಿಸಬೇಕು, ಸರಿ ಮಾಡ್ಕೊಬೇಕಂತ. ಆ ರೀತಿ ನೋಡಿ ನಾವು ಯಾಕೋಸ್ಕರ ಬರಬೇಕು ಅಂದ್ರೆ ಸ್ವಾಮಿ ಸೇವೆ ಮಾಡೋಕ್ಕೋಸ್ಕರ. ಮಹಾತ್ಮೆ ಜನರೇ ಇವತ್ತು ಶಿವಾರವೇ ಯಾರೇ ಯಾವ ಒಂದು ಅಲ್ಪ ಸಮಯದಲ್ಲಿ ಬಂದಿದ್ರೆ ಇವತ್ತು ನಾವ್ಯಾರೋ ನೀವಾಗಿ ಸೇರಕ್ಕೆ ಸಾಧ್ಯವಾಗ್ತಿತ್ತ? ಸಾಧ್ಯನೇ ಇಲ್ಲ. ಆರವಾಗಿ ಗುರು ಸೇವಾ ధర్వానుధరలో అణచితరముకున్న మృత్యురాకముందు మరణానుదాకుల నిర్ణయం పూర్వము నిజము ಮುಂದೆ ಮರಣಗಳು ಮೃತ್ಯುಗಳು ಕಲಿಸ್ತಾರೆ. ಆ ಮೃತ್ಯು ಮರಣ ಭಾರತಕ್ಕೆ ಈ ಮತ್ತೆ ಬಂದಂತ ಸದ್ಗುಣದಲ್ಲಿ ಮೊರೆ ಹೋದಾಗಲೇ ನೀವು ಜೀವನ ಸಾಧ್ಯವಾಗ್ತದೆ, ಮುಖ್ಯವಾಗುವುದು ಸಾಧ್ಯವಾಗುತ್ತದೆ. ಮಹತ್ವ ಸಾರಿ ಸಾರಿ ಮರಣ ಬಾರದ ಸಾಧ್ಯವಾಗುತ್ತದೆ. ಮಹಾತ್ಮತೆಯನ್ನು ಸಾರಿ ಆ ರೀತಿಯಿಂದ ಕೆಲವು ರೈತರು ಇನ್ನ ಪ್ರಯತ್ನ ಆಗ್ತೈತೆ. ನನ್ನ ಸಮಯ ಅಂದ್ರೇನು, ನನ್ನ ಜೀವನ ಇಲ್ಲಿಯ ಮುಗಿದ ಇನ್ನ ಬರ್ತಾರೆ ಮಹಾತ್ಮರು ಜನರು. ಇವತ್ತೇ ಮುಂಚೆ ನನ್ನ ಸಾಮ ಮುಂದೆ ಯಾವುದೋ ಸಭೆಯಲ್ಲಿ ನಾವು ಪಾಲ್ಗೊಳ್ಳೋಣ, ಬೆರೆಯೋಣ. ಅವಾಗ ತಿಳ್ಕೊಳ್ಳೋಂತೆ ನಾವು ಸಾಕ್ಷಾರ ಮಾಡಿದ್ರೆ ಸಾಕ್ಷಾರಕ್ಕೆ ಮೊದಲು ఇప్పుడు ఆనావోదు ఎప్పుడు జనమతో వేళ తెలియాలో ఎక్కడికి తప్పవద్దు ఉపనతే రుచు సంపాదించురా ఏ దినమో
ಯಾವಾಗ ನಮಗೆ ಕವಿಸ್ ಯಾರನ್ನು ಕಂಡತ ಸಿಕ್ಕತ ಅವರನ್ನು ರಾತ್ರಿ ಹೊರಟು ಹೋಗ್ತಾ ಇದೆ. ಮಧ್ಯರಾತ್ರಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಹೊರಟು ಹೋಗೋದು, ಪ್ರಯಾಣದಲ್ಲಿ ಹೊರಟು ಹೋಗೋದು. ಯಾರನ್ನ ಸಿಕ್ಕತ್ತೇನ್ರಿ? ಸಿಕ್ಕಿದ್ರೆ ನಾವು ಏನಾದರೂ ಮಾಡುವುದಿಲ್ಲ. ಜನನ ಮರಣ ನಮ್ಮ ಇಲ್ಲ. ಯಾರು? ಅವನು ಪರಮಾತ್ಮನ ಇತ್ತು. ನಾವೆಲ್ಲ ಪಾತ್ರಧಾರಿಗಳು. ಈ ಸರ್ವ ಜಗತ್ತಿಗೆಲ್ಲ ಸೂತು ಸಾರೋಗ್ಯಾನೆ ಅವನ ಕೈಲಿ ನಮ್ಮ ಕೈಲಿಂದ ಏನಾದರೂ ಮಾಡೋದು. ಆಗ ಈ ಒಂದು ಕ್ಷುಲ್ಲಕವಂತ ಮಾನವ ಏನು ನೋಡ್ತಿದ್ದೀನಿ, ನನ್ನ ಕೈಯಲ್ಲಿ ಈ ಸರ್ವ ಜಗತ್ತು ನಡೀತಾ ಇದೆ. ನಾವಿಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ನಡೆಯಲಿ ಅಂತೇಳಿ ದುರಾಂಕಾರ ನೋಡ್ತಿದ್ರಿ. ಇವನ ಕಡೆಯಿಂದ ಏನು ಮಾಡಕ್ ಸಾಧ್ಯ. ಒಂದು 2 ಕಾಸು ಮಾಡಕ್ಕೆ ಮಾಡೋ ಪ್ರಯತ್ನ ಅಷ್ಟೇ. ಫಲಾಫಲಿತ ಆ ಸ್ವಾಮಿ ಸೇರ್ತಕ್ಕಂಥದ್ದು. ಅಡದು ಅತನಿ ಮರೆಯುವುದಾಗಲೇ ನಾವು ಜೀವನ ಮುಕ್ತರಾಗ ಸಾಧ್ಯ ಆಗುತ್ತೆ. ಇಲ್ಲಪ್ಪ ನಾವೆಷ್ಟು ವರ್ಷ ಈ ಜಗತ್ತಿನಿದ್ದೆ ಸಾರಿ ಸಾರಿ ನಾವು ಯಾರ ಕಡೆಯಿಂದ ಈ ಜಗತ್ತು ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಮತ್ತೆ ಮರಳಿ ಯಾರಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾರ ಕಡೆ ಈ ಜಗತ್ತಿಗೆ ಆ ಸ್ವಾಮಿ ಕಡೆ. ಆಗ ನಾವು ಬೇರೆ ಸಾಧ್ಯ ಇದೆಯಾ? ಆ ಸತ್ತಳಕ್ಕೆ ಸೇರಬೇಕು. ಆ ಸತ್ತಳಕ್ಕೆ ಸೇರಿದ ಮುಂಚೆ ಈ ಮಧ್ಯಪ್ರಪಂಚ ಸತ್ತಿನಲ್ಲಿ ಮರೆಯುವುದಾಗಲೇ ನಿನ್ನ ಜನ್ಮ ಸಾರ್ಥಕ. ನಿನ್ನ ಜನ್ಮ ಸಾಮರ್ಥ್ಯ ಗುರು ವ್ಯಕ್ತದಿಂದ ಜಗದಕ್ಷಕ ದೇವಕ್ಕೆ ಈ ಜಗತ್ತಿಗೆ ಬಂದ ಒಂದು ದಣಿಯನ್ನು ಈ ಜೀವದಿಂದ ನಾವು ಪ್ರಾರ್ಥನೆ ಮಾಡಲಪ್ಪ ಅಂದ್ರೆ ಎಷ್ಟು ವರ್ಷ ಜಗತ್ತಿಗೆ ಸಹ ನಮ್ಮ ಜೀವನ ಸಾಧ್ಯನೇ ಇಲ್ಲ. ಹೇಳ್ತದೆ ದೇವರು, ಇವನ ಆಯುಷು 100 ವರ್ಷ ಅಂತ. ಆದರೆ ಸುತ್ತ ನೀರ್ ಮೇಲೆ ಗುಳ್ಳೆ ತರ ಯಾವಾಗ ಹೊರಟೋಗುತ್ತೇನೋ ಯಾರು ಸಿಕ್ಕತ ಯಾರಿಗೂ ಸಿಕ್ಕಿಲ್ಲ. ಸ್ವಪ್ನಮುಖಿ ಸಂಸಾರము నెప్పలేకుండా పోయిన ఆపుల ముక్కిన బుక్కల చెందవు
ಒಂದ್ಸರಿ ಜೀವ ಹೊರಟೋಗ್ತಾ ಇದೆ. ಮಧ್ಯರಾತ್ರಿ ಬಿಡ್ತಕ್ಕಂಥ ಕನಸು ಸತ್ಯ ಅಲ್ಲ. ಏನೇನೋ ಒಂದು ಜಿಲ್ಲೆಗೆ ಅಧಿಕಾರಿನೋ ಇಲ್ಲ ಬಂದ್ರೆ ಒಂದು ರಾಜಕೀಯ ಮಂತ್ರಿನೋ ಇಲ್ಲ ಬಂದು ಕೇಂದ್ರದ ಮಂತ್ರಿನೋ ಇಲ್ಲ ಒಂದು ಧನವಂತನಾಗಿ ಕನಸು ಕಾಣ್ತಾನೆ. ಇಲ್ಲ ಟೊಳ್ಳು ಮಧ್ಯರಾತ್ರಿ ಬಿದ್ದಿರ್ತಕ್ಕಂಥದ್ದು. ಬೆಳಿಗ್ಗೆ ಜಾವ ಬ್ರಾಹ್ಮಣಿ ಮೂರ್ನಾಲ್ಕು ಗಂಟೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಸತ್ಯ ಅಂತ ಅರೇರಕವಾಗಿ ಒಂದು ಜಿಲ್ಲೆಗೆ ಅಧಿಕಾರಿನೋ ರಾಜಕೀಯ ಮಂತ್ರಿನೋ ಕೇಂದ್ರದ ಮಂತ್ರಿನೋ ಒಂದು ಧನವಂತನಾಗಿ ಕನಸು ಕಾಣ್ತಾನೆ. ಅವಾಗ ಸಹ ಎಷ್ಟು ನೋಡಿದ್ರೆ ಏನಿಲ್ಲ, ಬರೇ ಭಾವನೆಯಲ್ಲಿ ಬಿದ್ದು ಹೋಗ್ತಾನೆ. ತಪ್ಪನ ಮಂತ್ರಿ ಸಂಸಾರವು ನೆಪము లేకుండా ಆ ಒಂದು ಭಾವನೆ ನಾವು ಬಿಟ್ಟು ಹೋದ್ರೆ ಸಾಧ್ಯವಾದಿತ. ಈ ಒಂದು ಪಂಚಭೂತ ಸೂರ್ಯ ಶರೀರ ಯಾರ ಕೈಯಿಂದ ಈ ಜಗತ್ತಿನ ಸೃಷ್ಟಿಯಾದನ್ನು ಯಾಕೆ ಮಾನವರಾಗಿ ನಮ್ಮ ಕರ್ತವ್ಯ ಯಾರು ಹೇಳಿಲ್ಲ ಪ್ರೀತಿದ ಪ್ರತಿಪಕ್ಷ ಅವು ಬಿಟ್ಕೊಂಡ್ವಿ. ಪರಮಾತ್ಮ ಅವಳಿಗೆ ಪ್ರಕಾಶ ಕೊಟ್ಟಿದ್ದಾರೆ. ಅವಳಿಗೆ ಬೇರೆ ನೀವು ಮಾತಾಡ್ತೀನೋ ಫಲಿತ ಪ್ರಕಾಶ ನೋಡಿ ಸಿಂಹ ಯಾರಿಗರಿ ಸ್ವಾಮಿ ನೋಡ್ತಾ ಇದ್ದೇನೆ ಅವರಿಗೆ ಸಾಧ್ಯ ಆಗ್ತದೆ. ನೋಟ ಕೇಳಿದ್ದು ಒಂದಕ್ಕೊಂದು ಕನೆಕ್ಷನ್ ಒಂದೇ ವ್ಯತ್ಯಾಸ ಈ ಜಗತ್ತಲ್ಲಿ ರಾಮನಿಗೆ ಸಾಧ್ಯ ಆಗುತ್ತಾ? ಆಗುತ್ತೇನ್ರಿ? ಇವತ್ತು ಬಹಳ ಜನ ಇವತ್ತು ವಿಜ್ಞಾನಗಳು ಬೆಳೀತಾ ಇದೆ. ಇವರು ಹೆಂಗನ ಮಾಡಿ ರಕ್ಷಣೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಏನ್ ಕೆಲವು ಗಂಟೆ ಹೊರಟೋಗ್ತದೆ ಕಾಣ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಹೊರ ದೇಶದಲ್ಲಿ ಒಂದು ಕಾಲಿನ ಪೆಟ್ಟಿಗೆಯಲ್ಲಿ ಬಂಧನ ಮಾಡ್ತಾರೆ. ಅದು ಉಳಿತಕ್ಕ ಯಾವಾಗ ಹೊರಟೋಗ್ತಾನೆ ಸಪ್ಪ ತೊಡೋದು. ಆನಕ್ಕಾಗಿ ನಮ್ಮ ಕೈಯಲ್ಲಿ
ವಿನಃ ನಮ್ಮ ಆಜ್ಞೆಯಲ್ಲಿ ಅವನಿದಾನ. ನಮ್ಮ ಆಜ್ಞೆಯಲ್ಲಿ ನಾವು ಏನಾದರೂ ಮಾಡುವುದಿಲ್ಲ. ನಮ್ಗೆ ಏನು ಈ ಜಗತ್ತಿನ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಶೂನ್ಯ ಅಂತ ಹೇಳ್ತಾರೆ ಹಿರಿಯರ ಮಹಾತ್ಮರು. ನೋವೆಲ್ಲ ನಮ್ಮ ಸಿದ್ಧಾಂತ ಅಷ್ಟೇ, ಶೂನ್ಯ ಸಿದ್ಧಾಂತ ಅಂತ ಹೇಳ್ತಾರೆ ಹಿರಿಯರ ಮಹಾತ್ಮರು. ಹೌದಲ್ರಿ? ಶೂನ್ಯ ಅಂದ್ರೆ ನಮ್ಗೆ ಏನಿಲ್ಲ ಈ ಜಗತ್ತಿನಲ್ಲಿ ಆಟ ಅಂತ. ಈ ಜಗತ್ತಿನಲ್ಲಿ ಆಟ ಯಾರು? ಹೌದು, ನಮ್ಗೆ ಏನೇ ಇಲ್ಲ. ಹೇಳ್ತೀವಿ ಶೂನ್ಯ ಅಂದ್ರೆ ಸೊನ್ನೆ ಅಂತ. ನಮ್ಮ ಸೊನ್ನೆಗಳ ವ್ಯವಹಾರಕ್ಕೆ ಬರೋದು ಸಾಧ್ಯವಾಗುತ್ತಾ? ಎಷ್ಟನಾಗ್ರಿ, ಒಂದಾಗ್ರಿ, ಎರಡಾಗ್ರಿ, ಮೂರಾಗ್ರಿ, ನಾಲ್ಕು, ಐದು, ಎಷ್ಟನಾಗ್ರಿ, ಆ ಶೂನ್ಯ ಒಬ್ಬರಿಗೆ ಅವನು ಪರಮಾತ್ಮ, ನಾವು ಒಂದಿಟ್ಟು ಸಾಕ್ರಿ, ಎಷ್ಟು ಬೆಳೆ ಬರುತ್ತದೆ. ಒಂದು ಮುಂದೆ ಒಂದು ಸೊನ್ನೆ ಆಗ್ರಿ, 10, 2 ಆಗ್ರಿ, 3 ಬೇಗ ಹೋಗುತ್ತೆ ಸಂಖ್ಯೆ. ನಿಜವಾದ ಆದಿ ಪ್ರಭು ಪ್ರಸನ್ನನಾಗುವನನ್ನಯ್ಯ. ನಿನ್ನ ಮಗತರೆ ಚಿನ್ಮಯ ಮೂರ್ತಿ ಸಿಗದೆಂದಿಗೂ ಸಿದ್ಧವು ಕರಿಯ. ಇದ್ದ ಶರೀರವು ಅಬದ್ಧ ಮಾಡುತ್ತ ಇದ್ದವನ ಬೇಕಯ್ಯ. ಎತ್ತಿಹನೆಂಬುವ ಗರ್ವವು ಬಾರದೆ ನಿನ್ನ ಹುಡುಕು ನಿಜವಾದ ಪ್ರಭು ಪ್ರಸನ್ನನಾಗುವ ನನ್ನಯ್ಯ. ನಿನ್ನ ಮರೆತರೆ ಚಿನ್ಮಯ ಮೂರ್ತಿ ಸಿಗನೆಂದಿಗೂ ಸಿದ್ಧವು ಕರಿಯ. ಒಂದಿ ಅವನನ್ನು ಎಂದಿಗಲ್ಲ ಇನ್ನೊಂದು ಭಯ. ಮಂದಿಯಂತೆ ನೀವು ಮೈ ಮರೆತಿದ್ದರೆ ಮುಂದೆ ಕಾಯುವರಿಲ್ಲ. ಅವನನ್ನು ಹೊಂದಿಕೊಂಡು ಹೋದ್ರೆ ಈ ಸರ್ವ ಜಗತ್ತಿನಲ್ಲಿ ಎಲ್ಲರೂ ನಮಗೆ ಸ್ಥಾನಮಾನ ಐತೆ. ಹಾರಕವಾಗಿ ಆ ಒಂದು ಸೊನ್ನೆಗೆ ಶೂನ್ಯಕ್ಕೆ ಹಾರಕವಾಗಿ ಬೆಲೆಯಿಲ್ಲ. ಆ ಒಂದು ಪರಮಾತ್ಮನ ನಾಮದಿಂದ ಹೊಂದಿಕೊಂಡೋದ್ರೆ ಅದಕ್ಕೆ ಎಷ್ಟು ಬೆಲೆ ಬರುತ್ತೆ ನೋಡ್ರಿ. ಆ ರೀತಿ ದೇವರ ಒಂದು ಜೀವನ ಸಹ ಅಷ್ಟೇ. ಆ ಪರಮಾತ್ಮ ನಾವು ಬೆರೆತರೆ ನಮ್ಮ ಜೀವನ ಸಾರ್ಥಕ, ಜನ್ಮ ಭಾವನ ಆಗುತ್ತೆ. ಆದರೆ ಕೆಲವರು ಸಂಶಯ ಬರುವುದು ಏನು ಸ್ವಾಮಿಗಳು ಬರೀ ಸೇವೆ ಸೇವೆ ಅಂತ ಹೇಳ್ತಾರೆ. ಸೇವೆಗೆ ಅಷ್ಟು ಪ್ರಾಮುಖ್ಯತೆ ಐತ್ರಿ. ಇವತ್ತು ಈ ಜಗತ್ತಿನಲ್ಲಿ ನಾವು ಏನು ತಗೊಂಡೋಗಕ್ಕೆ ಸಾಧ್ಯ ಇಲ್ರಿ. ನಂದು ಅಂತ ನಾವು ಇವತ್ತು ನಟನೆ ಮಾಡ್ತಾ ಇದ್ವಿ. ಹಗಲ ದಿನಗಳಂದೇ ಹೊಡೆದಾಡ್ತಾ ಇದ್ವಿ, ಕೆಳಗೆ ಮೇಲೆ ಬೀಳ್ತಾ ಇದ್ವಿ. ನನ್ನದೆಂದು ನೀ ನಡೆಸುವೆ, ನಿಂದಾದ್ದು ನೀ ತಿಳಿದು ಹೋದರೆ ಅದಕ್ಕೆ ನಿಜಾನಂದ ಅನುಭವ ಯಾವುದಿಲ್ರಿ. ನನ್ನ ವಸ್ತು ಯಾವುದು ಈ ಜಗತ್ತಿನಲ್ಲಿ. ನಾವು ಬರ್ಬೇಕಾದ್ರೆ ಏನಾದ್ರು ತಾಂಬಂದಿದೀವ, ಹೋಗ್ಬೇಕಾದ್ರೆ ಏನಾದ್ರು ತಗೊಂಡೋಗ ಸಾಧ್ಯ ಐತೆ? ಒಂದು ಬಿಡಿಗಾಸು, ಒಂದು ಎಳ್ಳು ಕಾಸು ಕೂಡ ಸಾಧ್ಯ ತಗೊಂಡೋಗಿ. ಹುಟ್ಟುತ್ತೇನು ತಾರಲಿಲ್ಲ, ಸಾಯತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಳ್ಳದಾರಳು ಕಾಯಿತೀದೆ. ಹೊಟ್ಟೆ ಬರೋ ಕೆಟ್ಟದೇನು, ಎಷ್ಟು ಕಷ್ಟ ಮಾಡಿದರು. ಇಟ್ಟು ಹೊಟ್ಟೆ ಹೋಗುವಾಗ ಏನು ಗಂಟೆ ಕಾಣದು. ನನಗೆಲ್ಲಿರುವ ಜೀವ ಕಂಬ ಸೂತ್ರದೊಂದಿಗೆ ಎಂದಿಗಾದರೂ ನೀನ ಸಾವು ತಪ್ಪದು. ಆರಕವಾಗಿ ಒಂದಲ್ಲ ಒಂದು ದಿವಸ ಆ ಸ್ವಾಮಿಯಲ್ಲಿ ನಾವು ಎಲ್ಲಿಬೇಕು. ಇದಕ್ಕೇನು ನಂದು 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 ಅಂತೇಳಿ ಏನು ಒದ್ದಾಡ್ತೀವಿ. ನಮ್ಮಿಂದ ನಾವೇನು ಮಾಡೋದು ಸಾಧ್ಯ ಇಲ್ಲ. ಎಲ್ಲ ಇಲ್ಲೇ ಎದುರಿಸಿ ಹೋಗಬೇಕು. ಯಾರಿಗೋಸ್ಕರ? ನಿನ್ನ ಒಂದು ಬಂಧುಗಳಿಗೋಸ್ಕರ ಬಿಟ್ಟು ಹೋಗಲೇಬೇಕು. ಯಾರಾದ್ರೂ ನಿನ್ನ ಒಂದು ಕಷ್ಟವನ್ನು ಯಾರಾದ್ರೂ ತಗೊಂಡೋಗ್ತಾರ ನೋಡಿ. ಇಷ್ಟೆಲ್ಲ ಸಂಪಾದಿಸಿದೆಲ್ಲ
ಒಂದು 5 ಎಕರೆ ಜಮೀನು ಇರ್ತೀರಿ, ಒಂದು 5 ಎಕರೆ 10 ಎಕರೆ ಮಾಡ್ತಾನೆ. ಒಂದು ಮನೆ ಇರುತ್ತೆ, ಇನ್ನೊಂದು ಮನೆ ಮಾಡ್ತಾನೆ. ಇಷ್ಟೆಲ್ಲ ಮಾಸ ನಿನ್ನನ್ನು ರಕ್ಷಣೆ ಮಾಡೋಕ್ಕಾಗುತ್ತೆ, ಸಾಧ್ಯ ಆಗುತ್ತೆ ಅವ್ರ ಕೈಯಿಂದ? ನೋಡನ್ರಿ, ಪಾಪ ಹಿರಿಯರು ಕೇಳಿದಿಲ್ಲಕ್ಕಲ್ಲ ಉದಾಹರಣೆ. ಯಾಕೆ ನಮ್ಮಂತ ಮಹಾತ್ಮರು ಹೇಳ್ತಾರೆ, ಏನಪ್ಪಾ ನಿನ್ನನ್ನು ರಕ್ಷಣೆ ಮಾಡ್ತಾರ ಅಂತ ಹೇಳ್ತೀಯಲ್ಲ, ನೋಡು ನಾನು ಹೇಳ್ದಂಗ ಕೇಳಂತ. ಏನು ಸ್ವಾಮಿ ಹೇಳ್ರಿ, ಹೇಳಿದವರೆಲ್ಲ ಸಂಪಾದಿಸ್ತಾನಂತ. ಆರಕ್ಕಾಗಿ ನಾನು ಹೇಳ್ದಂಗ ಒಂದು ಸುಮ್ಮನೆ ಬಲಕ್ಕೆ ಬಿಡು, ಬಾಧೆ ಹೊಟ್ಟೆನೋ ಅಂತ ಮ್ಯಾಲ ಕೇಳಂಗಿಲ್ರಿ. ಒಂದು ದಿವಸ ಇನ್ನೇನು ಆಟ ಆಡ್ತಂತ ಏನೇ ಇರಲಿ ಯಾರನ್ನ ಹುಡುಕ್ತಾರೆ, ಯಾರು ಅದು ನೋಡಿ ಯಾರು ಉತ್ತರ ಕೊಡಿಲ್ಲ. ಪಾಪ ಅದು ಸುಮಾರು ವರ್ಷ ಕೇಳಿ ಮಾತು ಹೇಳ್ತಾ ಇರೋದು. ಈಗಿನ ಥರ ಬೀದಿ ಬೀದಿಗಿದ್ದಾರೆ ಡಾಕ್ಟರ್, ಅವಾಗಿಲ್ಲ, ಎಲ್ಲೋ ಪಂಡಿತ ವಿದ್ವಾಂಸರು ಏನು ಗಿಡ ಮೂಲಿಕೆ ಕೊಡೋದು ಆಯುರ್ವೇದಕ್ಕೆ ಅಂತ ಹೇಳ್ತಾರೆ. ಪಾಪ ಈತ ಬಾಧೆ ಬೀಳ್ತಾ ಇದ್ನಲ್ಲ, 1 ದಿವಸ ಆಯ್ತು 2 ದಿವಸ ಆಯ್ತು, ಬಂದರು ಹಿಂಗೆ ಗ್ರಾಮಕ್ಕೆ. ಆ ನೋವಿಗೆ ಈ ನೋವಿಗೆ ಆ ಜ್ವರಕ್ಕೆ ಈ ಜ್ವರಕ್ಕೆ ಔಷಧ ಕೊಡ್ತು ಅಂತ ಕೂಕಿ ಅಂತ ಬಂದ ಪಾಪ ಪೆಟ್ಟಿಗಿಟ್ಕೊಂಡು. ಅವಾಗ ಸಮೇ ಬರ್ರಿ ನಮ್ಮ ಮನೇಲಿ ನಮ್ಮ ತಂದೆ ಹಿರಿಯರಿಗೆ ಆರಾಮಿಲ್ಲ, ಏನು ಮಾತಾಡ್ತಾ ಇರೋ ಸುಮ್ಮನೆ ಮಾತಾಡ್ತಾರೆ, ಬಂದು ತೆಗಪ್ಪ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇವಾಗಿನ ಥರ ಇನ್ನು ಸ್ಟೆಥೋಸ್ಕೋಪ್ ಅಂತ ನೋಡಿ ಇಟ್ಟು ನಾವಾಗಿ ಹೇಳ್ಬೇಕೇನು, ನನಗೆ ಕೆಮ್ಮ ಐತೆ ದಮ್ಮ ಐತಿಲ್ಲಪ್ಪ ಅಂದ್ರೆ ಆ ಜ್ವರ ಈ ಜ್ವರ ಅಂತ ಅಂತ ಹೇಳ್ಬೇಕು. ಅವಾಗ ಬರ್ಕೊಡ್ತಾರೆ ಔಷಧ. ಹಾಗೆ ಒಂದು ವಿದ್ವಾಂಸರು ಆಗಲ್ಲ, ಸುಮ್ಮನೆ ನಾಡಿ ನೋಡಿದ್ರೆ ತಕ್ಷಣ ಇಂಥ ಒಂದು ಕಾಯಿಲೆ ಐತಿ ನೀನು ಅಂತ ಕಂಡುಹಿಡಿಯುವಂತ ಪಾಪ. ಆ ರೀತಿಯಿಂದ ಪಾಪ ನಾಡಿ ನೋಡಿಬಿಟ್ಟ. ನೋಡಿ ಏನು ಸ್ವಾಮಿ ಏನು ಹೇಳ್ರಿ, ಏನು ಹೇಳ್ತಪ್ಪ, ಭಾಳ ಎಲ್ಲ ನೀರೋಗ್ಬಿಟ್ಟೆ, ಈ ತುಳಿ ಅಲ್ಲ, ಹೆಂಗ ಸ್ವಾಮಿ ಹೆಂಗನ ಮಾಡಿ ಉಳಿಸ್ರಿ, ಏನು ಬೇಕಾದ್ರೂ ಕೊಡ್ತೀವಿ ಅಂತಾರೆ. ಇಲ್ಲ ಇದು ಹೆಂಗನ ಮಾಡಿ ಉಳಿಸ್ರಿ ಅಂದ್ರೆ ಅವಾಗ ಒಂದು ಇದಕ್ಕೆ ಔಷಧ ಐತೆ. ಈ ಔಷಧ ಯಾರು ಸೇವನೆ ಮಾಡ್ತಾರೋ ಅವರು ಸ್ವಾಮಿ ಪಾದ ಸೇರ್ತಾರೆ, ಮರಣ. ಇದ್ದದ್ದು ಕುತ್ಕೊಂತಾನ ಪಾಪ. ಒಳ್ಳೆ ದೊಡ್ಡ ಕುಟುಂಬ ಪಾಪ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರು. ಒಂದು ಕಡೆಯಿಂದ ಕೇಳ್ಕೊಂಡು ಬಂದರು, ನಾನು ಇಲ್ಲೇ ನೀನು ಯಾರು ಕೂಡ ನಾವು ಇದ್ರೆ ಕೆಲವರು ಇನ್ನೂ ಬೇಸಿರ್ತೀವಿ ಬೇಡ. ಲಾಸ್ಟಿಗೆ ಹಿರಿಯರು ಹೇಳ್ತಾರಲ್ಲ, ನನ್ನ ಪ್ರಾಣಕ್ಕೆ ನಿನ್ನ ಪ್ರಾಣ ಅಂತ ಮನೆಯವ್ರನ್ನ ಹೇಳ್ತಾರ. ಹೆಣ್ಣು ನಮ್ಮ ಮನೆಯವ್ರ ಹೆಂಡತಿ ಅಂತ ಅರ್ಧ ಹಂಗೆ ಅಂತ ಹೇಳ್ತಾರಲ್ಲ, ನನ್ನ ಪ್ರಾಣಕ್ಕೆ ನಿನ್ನ ಪ್ರಾಣ ನೋಡಮ್ಮ, ನೀನು ಉಳಿಸ್ಕ ನಿಮ್ಮ ಮನೆಯವ್ರನ್ನ ಔಷಧ ಕೊಡೋದ್ರೆ ಬೀಳತ್ತಾಗ ಇದೆಲ್ಲ ನೋಡ್ಕೊಂಡು ನಾನು ಬೇಸಿರ್ತಂತ ಆಯಾಮ ಕೂಡ ಪಾಪ ಒಪ್ಪಲಿಲ್ಲ. ಯಾಕಂದ್ರೆ ಉದಾಹರಣೆ ಹೇಳ್ತಾ ಇದ್ದೀವಿ, ಒಬ್ಬರದೊಬ್ಬರು ಯಾರು ತಗೊಳ್ಳೋ ಉದ್ದೇಶದಿಂದ ಅರ್ಧಾಂಗಿನಿಯಾಗಿ ಅನುದಿನವು ನಿನ್ನ ರುಚಿಯು ತೀರ್ದು ಬಹುಕಾಲದಿಂತನ ಪ್ರಿಯವರು ತನೀನಾಗೆ ನೀನಿದ್ದ ಟಾವಿಗೆ ಬರದೆ ಶ್ರಾದ್ದವೂ ಗದಿದೆಂದು ನಿನ್ನ ಶಪಿಸುವಳು. ಶ್ರಾದ್ದ ಹೋಗದಿದೆಂದು ನಿನ್ನ ಶಪಿಸುವಳು. ಆ ರೀತಿಯಿಂದ ಆಯಂ ಸಹ ಬೇಡ ಹೋದ್ರು ಅಲ್ಲಿ ನಾನು ಇದ್ದವ್ರನ್ನ ನೋಡ್ಕೊಂಡು ಬೇಯಿಸುತ್ತಂತ ಆಯಂ ಸಹ ಒಪ್ಪಲಿಲ್ಲ. ಅವಾಗ ಪಾಪ ಎಲ್ಲ ನೋಡ್ತಾ ಇದ್ದಾರೆ. ಕೇವಲ ಸೇವಕ ಜನ ಸಂಜೀವನ ಕೈಯೊಳ ಶಿಶುವಾದರೆ ಕರ್ಮಿಲ್ಲ ಬೆಳುವ ಗಣ್ಣ ಕರ್ಮ ಇಳಿಯೊಳು ತಿಳಿಯದಿರುವೆ ಮರ್ಮ. ಆರ ಭಯವಿಲ್ಲದಾಡುತ್ತಿರುವೆ ನಿದ್ದಾರುಣಿ ಧನಿ ಪ್ರಭು ಮೀರಿ ಮರದಲಗೆ ಬೆಳುವ ಗಣ್ಣ ಕರ್ಮ ಇಳಿಯೊಳು ತಿಳಿಯದಿರುವೆ ಮರ್ಮ.
ಜಗತ್ತಿನಲ್ಲಿ ನಾನು ಬಿದ್ದು ದಾಡ್ಬೇಕಲ್ಪ ನಂದು ಅಂತೇಳಿ ಇಷ್ಟೆಲ್ಲ ದುಡ್ದೆ ಆದರೂ ಸಹ ನನ್ನಿಂದ ನಾನು ಅದಕ್ಕೆ ಎಂದಿಗೆ ಸಾಧ್ಯ ಇಲ್ಲ ಅಂತೇಳಿ ಆ ಮಹಾತ್ಮರು ಬೇಡ ಅಂತೇಳಿ ಆ ಒಂದು ಸ್ವಾಮಿ ಸೇವೆಯಲ್ಲಿ ಪಾಲ್ಗೊಂಡಂತ ಮಹಾತ್ಮರು ಆ ರೀತಿ ಇವತ್ತು ಬಂಧುవులందరూ ಬಹುದೂರ ಮೈರಿ ಬಂಧು ನೀವೇ ಗದ అందమైన గురు ಅಲ್ಲಿ సాహేబహు పొందికి చూపే కదా ఏ దయానిధి ఓదవిగా ఆధారము నీవే సాధువైన ఈ అనాది ద్రోహము ಎಲ್ಲ ಇವರೆಲ್ಲ ಇರೋವರಿಗೆ ನೋಡಿ ಇವರಲ್ಲಿ ಚೈತನ್ಯ ಇರೋವರಿಗೆ ದುಡ್ಡು ಆಗ್ತಾನೆ ಚೈತನ್ಯ ಕಡಿಮೆ ಆಯ್ತಪ್ಪ ಅಂದ್ರೆ ದುಡಿಯಕ್ಕೆ ಸಾಧ್ಯವಾಗುತ್ತಾ ಸಾಧ್ಯ ಇಲ್ಲ ಪಾಪ ಇಷ್ಟೆಲ್ಲ ಮಾಡಿಲ್ಲ ಅಂತೇಳಿ ತಿಳಿ ಹೇಳಿದ್ರೆ ಬಲೆ ಹೇಳಿದ್ರೆ ಸುಮ್ಮನೆ ಕುಂದಿರ್ತಿಲ್ಲ ಎಲ್ಲಿಲ್ಲ ಅಡ್ಡಾಡ್ರೆ ಬರ್ತಾನ ಯಾಕ ಬಾಧೆ ಒಂದು ಪಾಪ ಒಂದೊಂದು ಕೋಶ ಇಷ್ಟೆಲ್ಲ ಜೋಡಿಸಿ ಇಷ್ಟೆಲ್ಲ ಮಾಡಿನಲ್ಲ ಅಂತೇಳಿ ಆ ರೀತಿ ಇವತ್ತು ಗುರಿ ಹಿರಿಯರಂತೆ ಯಾಕೆ ಹೇಳ್ತಾರೆ ಅನುಭವದ ರೀತಿಯಾಗಿ ನೋಡಿ ಗ್ರಹಣದ ಮುಂದೆ ಎಲ್ಲಾರು ಅಡೀರಿ ಯಾಕಪ್ಪ ಇಷ್ಟೊತ್ತು ಈ ಸ್ವಾಮಿ ವಿಚಾರ ಈ ಒಂದು ಸಭೆಯಲ್ಲಿ ನಾವು ಮಾತಾಡ್ತೇವಪ್ಪ ಅಂದ್ರೆ ನಾವೇ ಬಲ್ಲಂತವ್ರು ನಾವೇ ಅಂತಂದ್ರೆ ಅದಕ್ಕಿನ ಮೂರ್ಖತನ ಅದಕ್ಕಿನ ಅಜ್ಞಾನತನ ಇನ್ನೊಂದು ಯಾಕಪ್ಪ ಅಂದ್ರೆ ಈ ಒಂದು ಮಾರ್ಗದ ಮಹಾತ್ಮನೇ ಶರಣ ಹೇಳ್ತಿದ್ರೆ ನನ್ನ ಕಡೆಯಿಂದ ಇದು ಬಹಿರಂಗ ಆಗಿಲ್ಲ ಪರಮಾತ್ಮನ ವಾಣಿ ಮುಖಾಂತರ ನೋಡಿದ್ದೇನೆ ನೋಡಿ ಆ ಮಹಾತ್ಮ ಶರೀರ ಆರೋಪವಾಗಿ ಹೇಳಿದಾಗ ಅವರ ಒಂದು ಪಾದ ಧೂಳಿ ಕೂಡ ಒಂದು ಹಣ್ಣು ಮಾತು ನಾವು ಸಮಾನವಾದಂತ ತಿಳಿದು ಹೇಳುವೆ ಕಳದಾರಿ ಘನವಾದಿರಿ ಅಳತೆ ಬೇಕಾರೆ ಆದಿ ವಸ್ತು ತಿಳಿದವರೆಗೂ ತಳದೊಳಿಲ್ಲ ಪ್ರಳಯ ಮಾಡ್ತದ ಗುರುಪದ ಭುಜದೊಳಗೆ ನಿಳಿತವನೆ ಬಲ್ಲ ನಾನೇ ಎಂಬುವ ರೀತಿ ನರಕವೇ ಗತಿ ನೀನೇ ಎಂಬುದು ಹೀನತಿ ಆಲಂಬಲಂಬಟತೆ ನಿರಾಲಂಬ ಮೂಲ ಲೀಲಾಮೃತಗೆ ಕೇಳಿದಾನಾಗಿ ಹನಲೋಕದಿ ನೀರಾದ ವಜ್ರವು ಥಳಥಳ ಪ್ರವಳಾಲಿ ಸಾಹೇಬ್ ಗುರುವಿನ ಬಾಲನಾದವ ಬಲ್ಲನಯ್ಯ ನಾನೇ ಎಂಬುವ ರೀತಿ ನರಕವೇ ಗತಿ ನೀನೇ ಎಂಬುದು ಹೀನತಿ ನಾನೇ ತಿಳಿದವರು ನಾನೇ ಬಲ್ಲಂತ ಅದಕ್ಕಿನ ಮೂರ್ಖತನ ಅದಕ್ಕಿನ ಅಜ್ಞಾನತನ ಇಲ್ಲಂತ ಇಲ್ಲ ಅಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗಪಡಿಸಿದೆ ಅಂತೇಳಿ ತಮ್ಮೆಲ್ಲರಿಗೂ ಬಹಿರಂಗಪಡಿಸ್ತಾ ಸಮಯ ಸಹ ಹೊರಟು ಹೋಗ್ತಾ ಇದೆ ಇನ್ನು ಕೆಲವು ಕಾರ್ಯಕ್ರಮ ಉಳಿದಿವೆ ಹಾರಕವಾಗಿ ನೋಡಿ ಎಷ್ಟೋ ಜನ ಆದರೆ ಬೇಜಾರಾಗೋದು ಕೆಲವರಿಗೆ ನಾವು ಬಂದಿರೋ ಕಾರ್ಯ ಏನಿಲ್ಲ ಅಂತ ಚೆನ್ನಾಗಿ ನೋಡಿ ಅದೇ ಇವಾಗೇನು ಭಾಳ ಸೆಕೆ ಐತೆ ಇಲ್ಲ ಅಂತೆಲ್ಲ ಬಿಸಿಲು ಭಾಳ ಬೇಸಿಗೆ ಐತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರಸಾದ ಸಿಗುತ್ತಿಲ್ಲ ಅಂತಲ್ಲ ಎಷ್ಟು ಜನ ಕೇಳ್ತಾರೆ ಎಷ್ಟು ಜನ ಬಿತ್ಕೊಂಡ್ಬಿಟ್ರು ಹೋಗ್ಬಿಟ್ರೆ ಮ್ಯಾಪ್ ಹೋಗ್ಬಿಟ್ರೆ ನೋಡೋಣ ಯಾಕಪ್ಪ ಅಂದ್ರೆ ಈ ಸುಸಮಯ ಮತ್ತೆ ಸಿಗಲ್ಲಿದೆ ನಾಳೆ ಹರಿಬೇಕು ನಾವೇನು ಬೆಳಕರದವರಿಗೆ ಸತ್ಸಂಗ ವಿಚಾರ ಮಾತಾಡೋಕೆ ಸಾಧ್ಯ ಇಲ್ಲ ಏನೋ ಸ್ವಲ್ಪ ಹೊತ್ತು ನಿಮ್ಮಂಥ ಹಿರಿಯರ ಮೂಲಕ ತಿರ್ತಕ್ಕಂಥ ವಾಕ್ಯಗಳು ನಿಮ್ಮಲ್ಲಿ ಬಹಿರಂಗ ಮಾಡ್ತೀವಿ ಆ ರೀತಿಯಿಂದ ಇವತ್ತು ಈ ಒಂದು ಸಮಯ ಮತ್ತೆ ಸಿಗಲ್ಲ ಹೌದಲ್ಲ ಹೇಳ್ತಾರೆ ಹಿರಿಯರು ಮುತ್ತು ಕೊಡದರೆ ಹೋಯಿತು ಹೊತ್ತು ಕಳೆದರೆ ಹೋಯಿತು ಮುತ್ತು ಕೊಡದರೆ ಹೋಯ್ತು ಅಂತ ಹೇಳ್ತಾರೆ ಸ್ವಾಮಿ ಕಹಿತ ಮೈ ಜೇ ಪುಟ ಸ್ವಾಮಿ ಕಹಿತ ಮೈ ಜೇ ಪುಟ ಆರವಾಗಿ ದಿನ ಹಬ್ಬದ ಅಡಿಗೆ ನಾವು ಊಟ ಮಾಡೋಕ್ಕೆ ಸಾಧ್ಯನಿಲ್ಲ ಏನು ಹಿರಿಯರು ಅಮಾವಾಸ್ಯೆ ಉಳಿವೆ ಅಂತ ಹೇಳಿಟ್ಟಿರ್ತಾರೆ ಅವಾಗ ಊಟ ಮಾಡೋಕ್ಕೆ ಸಾಧ್ಯವಾಗುತ್ತೇನ ಪ್ರತಿನಿತ್ಯ ನಾವು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮ ಸಾರಿ ಸಾರಿ ಬಹಿರಂಗಪಡಿಸಿದ್ದಾರೆ ಆ ರೀತಿಯಿಂದ ಇಷ್ಟೊತ್ತು ಈ ಒಂದು ಸ್ವಾಮಿಯ ವಿಚಾರವನ್ನು ಈ ಒಂದು ಸಭೆಯಲ್ಲಿ ನಾವು ಮಾತಾಡ್ತೀವಿ ಅಂದರೆ ಎಷ್ಟೋ ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥ
ಅಣ್ಣವ್ರ ಅಕ್ಕವರಿದ್ದೀರಿ, ತಿಳ್ತಕ್ಕಂಥ ಗುರಿ ಹಿರಿದಿರಿ. ಅವ್ರ ಮುಂದೆ ನಾವು ಮಾತಾಡ್ತಪ್ಪ ಅಂದ್ರೆ ಅತಿ ಅಲ್ಪ ಅತಿ ಕನಿಷ್ಠ ಅಂತ ಅಂತಾರೆ. ಏನೋ ನಿಮ್ಮಂತ ಗುರಿ ಮೂಲಕ ತಿಳ್ತಕ್ಕಂಥ ವಾಕ್ಯಗಳನ್ನೇ ನಿಮ್ಮ ಮುಂದೆ ಇಟ್ಟಿದ್ವಿ. ಇದು ನಮ್ಮ ವಾಕ್ಯ ಅಲ್ಲ. ಯಾರಕ್ಕಾಗಿ ಮಕ್ಕಳು ನೋಡ್ರಿ ಮಾತು ಬರ್ತಾವಂತ ಅಂತ ನೋಡ್ರಿ. ಆ ರೀತಿಯಿಂದ ನಿಮ್ಮಂತ ಆ ಮಕ್ಕಳು ಯಾರಕ್ಕಾಗಿ ವಿಷಯವನ್ನು ಹೇಳ್ತಾರೋ ಅದರಲ್ಲಿ ಏನಾದರೂ ಲೋಪದೋಷತೆ ಸರಿ ಮಾಡ್ಕೊಂಡ್ಬಿಡ್ತೇವೆ ತಮ್ಮಲ್ಲಿ ಕೇಳ್ತೀವಿ. ಯಾಕಪ್ಪ ಅಂದ್ರೆ ಈ ಒಂದು ಮಾರ್ಗದ ಮಹಾತ್ಮ ಸರಿ ಹೇಳ್ತಿದ್ದಾರೆ. ಬ್ರಹ್ಮ ವಾಕ್ಯವೇ ಬ್ರಹ್ಮ ನಮ್ಮ ಮೇಲೆ ನಿಮ್ಮ ಸಮನವೇ ಮೋಸಗಾರುತಿ ನಾಶವಾಗುತ್ತಿ ಲೇಸು ಬೇಡಿಗಾರ್ಯ ರಮಣ ಸುತನಿಂದಿ ಕಲುಷ ಕುರುಷಾಪಚಾರಿತನಾಲ ಮೋಸಗಾರತಿ ನಾಶವಾಗುತ್ತಿ ಲೇಸು ಬೇಡಿಗಾರ್ಯ ರಮಣ ಸುತನಿಂದಿ. ಮಹಾತ್ಮೆ ಶರಣರೇ, ಇದು ನನ್ನ ವಾಕ್ಯ ಅಲ್ಲ, ಇದು ಬ್ರಹ್ಮವಾಣಿ, ಪರಮಾತ್ಮನ ವಾಣಿ ಮುಖಾಂತರ ನೋಡಿದ್ದೀನಿ. ನಮ್ಮನ್ನಂತ ಎಲ್ಲನ್ನ ತೋರಿಸ್ಕೊಂಡಿದ್ದೀರ. ಮಹಾತ್ಮ ಶರಣ ರಚನೆ ಮಾಡಿರ್ತಕ್ಕಂಥ ಮಹಾಗ್ರಂಥ ನಮ್ಮ ಮುಂದೆ ಐತ್ರಿ. ಪಾರಮಾರ್ಥ ಸರದಿ ಷಟ್ಪದಿ ಹಾಗೂ ಪರತತ್ವ ಕಾವ್ಯ. ಈ ತತ್ವ ಅಲ್ಲ, ಈ ತತ್ವ ಅಂದ್ರೆ ಈ ಒಂದು ಪ್ರಪಂಚದ ಒಳಗೆ ಬಹಿರಂಗಪಡಿಸ್ತಕ್ಕಂಥದ್ದು ಪರತತ್ವ ಕಾವ್ಯ. ಈ ಒಂದು ನರ ಪರಮಾತ್ಮನ ವಿಚಾರವನ್ನು ಅರ್ಥಗರ್ಭಿತವಾಗಿ ವಾಕ್ಯ ಬಹಿರಂಗ ತತ್ವಸ್ತಾರೆ. ಎಲ್ಲನೂ ತಗೊಳ್ರಿ, ಒಂದೊಂದು ತತ್ವ ಕೇಳಿದ್ರೆ ಅಷ್ಟೆಲ್ಲ ಮೈ ದುಂಬಿಸ್ತದೆ. ಅಷ್ಟೆಲ್ಲ ಜ್ಞಾನಾಮೃತವನ್ನು ನಮ್ಗೆ ನೀಡ್ತಕ್ಕಂಥವ್ರು ನನ್ನ ಕಡೆಯಿಂದ ಬಹಿರಂಗ ಆಗಿದೆ. ನಾನು ನುಡಿದಂತೆ ಎಲ್ಲನ ತೋರಿಸ್ಕೊಂಡಿದ್ದಾರ. ಎಲ್ಲನ ಆ ಗ್ರಂಥ ತಿರುವಾಗ ಏನ್ ಹೇಳಿದ್ದಾರೆ ಅಲ್ಲಿ ಅವರ ಒಂದು ಗುರುವಿನ ನಾಮ ಅಂತಿದ್ದಾರೆ. ನನಗೇನೇನು ಬಲ್ಲೆ, ನನಗೆ ಲಘು ಗುರು ಸಂಧ್ಯಕ್ಷರ ನನಗೇನೇನು ಬಲ್ಲೆ. ನಾನು ಸಾರಾಂಶ ರುಚಿ ನುಡಿ ನೀನು ಹಿತವ ತೊಟ್ಟಿದರಿಂದ ಎಲ್ಲಕ್ಕೆ ಮುಂದೆ ನುಡಿದೆ. ಹಸ್ತ ಸೋಕಿದ ರಂಟ ಅಧಿಕ ವೇದ ಶ್ರುತಿಯು ವಿಸ್ಮಯವು ಇಲ್ಲದಳೆ ಎಳದು ಬಿಸುಡುವುದು ಮಸ್ತಕಾಶಿಖಾಮಣಿ ಅಲ್ಲಿ ಸಾಯೇವ ಗುರುವೆ ನಾಸ್ತಿಯಂದಲಕ್ಕೆ ರಕ್ಷಿಸಿದಲ್ಲ ಪ್ರಭುವೇ. ಆವಾನುಭವದಲ್ಲಿ ಅತಿಶಯ ಉಂಟು ಮಹಾಗುರುವೆ, ನೀವು ಕೈಲಿಡಿದದಕ್ಕೆ ನರನಾದೆನೋ. ಲಘು ಯತಿ ಗಣಾಪ್ರಾಸನಗಳು ಎಂದೆಂದಿಗೂ ಕಾಣೆ ಮತಿನೇತ್ರನಿ ಅಧ್ಯಯನ ಮಾಡಿಕೊಳ್ಳುವೆ. ನೋಡಿ, ಲಘು ಗುರು ಸಂಧ್ಯಕ್ಷ ನನಗೇನು ಬಲ್ಲೆ, ನನಗೇನು ತಿಳಿದಿಲ್ಲ, ಎಲ್ಲ ಪರೀಕ್ಷಿಸಿ ನೋಡಿದ್ರೆ ಕರೆಕ್ಟ್ ಆಗಿದೆ. ಮಹಾತ್ಮ ಶರಣರೇ, ನನಗೇನು ಬಲ್ಲೆ, ನಾನು ಅತಿ ಮೂರ್ಖ, ಅತಿ ಪಾಮರ ಅಂತಾರೆ. ಇವತ್ತು ನಾವು ಅದನ್ನು ಹೋಗ್ತೀವ. ಯಾಕೆ ನಮ್ಮಲ್ಲಿ ಒಂದು ತುಂಬು ತುಳುಕಾಡ್ತಾರೆ. ನನಗಿನ ಬಲ್ಲಂತವರಿದ್ದಾರ, ನನಗಿನ ತಿರುವಂತಾರೆ. ಆ ಒಂದು ನಾನತ್ವವನ್ನು ನಾವು ತೆರೀಬೇಕು. ಅದು ಎಲ್ಲಿವರೆಗೂ ತೆರೆಯಲ್ಲೋ ಅಲ್ಲಿವರೆಗೂ ನಾವು ಸ್ವಾಮಿ ಶರೀರಕ್ಕೆ ಸಾಧ್ಯವಿಲ್ಲ. ಅದಷ್ಟು ಸುಲಭವಾಗೋದಲ್ಲ. ಈ ದೇಹ ಮುನ್ನಂತವ್ರ ಕರಿ ತರಲಿಕ್ಕೆ ಹೋಗೋಣ, ಈ ದೇಹದ ಹೋಗಕ್ಕೆ ಸಾಧ್ಯವಿಲ್ಲ. ಯಾರಕ್ಕಾಗಿ ಸಾಧನ ಮೂಲಚೇತ ಸಮಕೂರ್ಚನು ಪ್ರತಿನಿತ್ಯ ಗುರಿ ಹೃದಯದಲ್ಲಿ ಸಾಹಸದಲ್ಲಿ ಬೆಗುತ್ತಾಗ ವಿಷಯಕ್ಕೆ ಸಾಧ್ಯವಾಗುತ್ತೆ. ಊರಿಕೆ ದೊರಕದಿ ಬಾಟ ತಪಸ್ಸು చేసి నారాది మాట ಊರು ಮಾಯಾಲೋಕವೆಂಬೆ ಪ್ರಪಂಚలకు దొరకున ఎరుకాపురములేయుండే మార్ధానులకే గాని దూరాములేడు దైవం తీరమములకు ఊరికి దొరకది వాట దూరయ్యేండు తపస్సు చేసిన ఊరు మాయలు నప్పంసు దొరుకుతుంది. ఎరుకాపురం నుండే ಎರುಕ ಅರಿವಿನ ಜೀವನ ಸಾಗಿಸೋರಿಗೆ ಅದು ದೊರೆತಿನ ಮರಿನಲ್ಲಿದ್ದವರಿಗೆ ಅಜ್ಞಾನದಲ್ಲಿದ್ದವರಿಗೆ ಅದು ಎಂದೆಂದಿಗೆ ಸಿಗಲ್ಲ ಅಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗ ಪ್ರಸಾರವಾಗಿ ಆ ಮಹಾತ್ಮ ಶರಣರು ಹಾಕಿಕೊಂಡು ಅಡಿಗೆಜಾಡಿನಲ್ಲಿ ಅವರು ತೋರಿಸಿದಂಥ ಮಾರ್ಗದರ್ಶನ ಹೊಟ್ಟೋದ್ರೆ ನಮ್ಮ ಜೀವನ ಪಾವನ. ಅವ್ರು ಹೇಳೋದೊಂದು ನಾವು ಮಾಡೋದಾದ್ರೆ ಎಂದೆಂದಿಗೆ ಉಳಿತೊಂದಾಗಲ್ಲ ಅಂತೇಳಿ ತಮ್ಮಲ್ಲಿಗೆ ತಿಳಿಯಪಡಿಸ್ತಾ, ಅದೇ ರೀತಿಯಿಂದ ಸಾಧು ಸಜ್ಜನ ಮನಸ್ಸಿನ ಶೌರ್ಯ ಸರಿ ಉಂಟೆ ಸರ್ವೇಶ ನಡೆದು ಬಿಡದು ಹೋಯ್ತೆ.
ಈಗ ಒಂದು ಪರಮಾತ್ಮನು ಎಂಥವ್ರ ಹತ್ರ ಓಡಾಡಿದ್ದಪ್ಪ ಅಂದ್ರೆ ಅನಾಥತ್ವ. ನನ್ನ ಕಡೆಯಿಂದ ಏನು ನಡೆಯಲ್ಲ, ನಾನು ಅನಾದಿ. ಸಾಧು ಸಜ್ಜನ ಮನಸ್ಸಿನ ಸೋಜ ಸರಿಯುತ್ತೆ. ನನ್ನಿಂದ ಏನು ನಡೆಯಲ್ಲ ಪರಮಾತ್ಮ, ನಿನ್ನ ಕಡೆಯಿಂದ ಈ ಸರ್ವ ಜಗತ್ತೆಲ್ಲ ನಿನ್ನ ಅಧಿಕಾರಿ. ನನ್ನ ಅಧಿಕಾರಿ ಏನಿಲ್ಲ. ಅಧಿಕಾರಿ ಆಧಾರಿ ಮೊದಲು ತಾನೇ ಕಡೆಗೆ ತಾನಾಗಿ ಕಲಕಿರುವ ಆಧಾರವೇನಾದನರಿಯೋ, ನಮಗಾಧಾರವೇನಾದನರಿಯೋ. ಬಹಿರಂಗ ಓದಲೆ ಬೇಡ ನಮಗಾಧಾರವೇನಾದನರಿಯೋ, ಆಧಾರವೇನಾದನರಿಯೋ. ಅಧಿಕಾರಿ ಆಧಾರಿತಾನೆ, ವಿಧಕ್ಕೆ ಎದುರಾಗಿ ಮೊದಲು ತಾನೆ ಕಡೆಗೆ ತಾನೆ ತಾನಾಗಿ ಕಲಿತಿರೋ ಈ ಸರ್ವ ಜಗತ್ತಿಗೆಲ್ಲ ಅಧಿಕಾರಸ್ಥವನ್ನು ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ನಾವು ಸಾಧ್ಯ ನಿಂತೀವಿ. ಅವೆಲ್ಲ ನಾವು ಮರೆ ಹೋದಾಗಣೆ ನಾವು ಜೀವನ್ಮುಕ್ತರಾಗಿ ಸಾಧ್ಯವಾಗುತ್ತೆ ಅಂತೇಳಿ ಮಹಾತ್ಮ ಸಾರಿ ಸಾರಿ ಸಾರಕು ಸಾಧು ಸಜ್ಜನ ಮನಸ್ಸಿನ ಸೋದೆ ಸರಿಯುತ್ತೆ. ಸರ್ವೇಶ ಹಿಡಿದು ಬಿಡದು ಐತೆ. ಈ ಸರ್ವ ಜಗತ್ತಿಗೆಲ್ಲ ಅಧಿಕಾರಸ್ಥನ ಆ ಒಂದು ಪರಮಾತ್ಮ. ಆ ಒಂದು ಪರಮಾತ್ಮನಲ್ಲಿ ಏನಾಗಬೇಕಪ್ಪ ಅಂದ್ರೆ ಈ ಮಧ್ಯ ಸದ್ಗುರುನಲ್ಲಿ ಬೆರೆತಾಗಲೇ ನಮ್ಮ ಜೀವನ ಪಾವನ ಆಗುತ್ತೆ. ಅವನಲ್ಲಿ ಮರೆ ಹೋದಾಗಲೇ ಈ ಒಂದು ಭೂಮಂಡಲದಲ್ಲಿ ಎಲ್ಲಾದ್ರೂ ಓಡಾಡ್ರಿ, ನಮ್ಮ ಬೆನ್ನಿಂದಿದ್ದು ನಮ್ಮನ್ನು ಸದಾ ರಕ್ಷಣೆ ಮಾಡ್ತೇನೆ. ಅವನನ್ನು ಮರೆತರೆ ನಮಗೆ ರವರವನ ತಪ್ಪಲ್ಲ ಅಂತೇಳಿ ಮಹಾತ್ಮ ಶರಣರು ಸಾರಿ ಸಾರಿ ಬಹಿರಂಗ ಪ್ರಸಾರಕವಾಗಿ ಮಹಾತ್ಮ ಶರಣರ ಅಡಿಚಾಡಿನಲ್ಲಿ ಅವ್ರು ತೋರಿಸ್ತಂತ ಮಾರ್ಗದರ್ಶನ ಹೊರಟೋದ್ರೆ ನಮ್ಮ ಜೀವನನೇ ಪಾವನ ಆಗುತ್ತಂತೇಳಿ ತಮ್ಮೆಲ್ಲರಿಗೆ ತಿಳಿಪಡಿಸ್ತಾ ಈ ಸದಾವಕಾಶವನ್ನು ಏರ್ಪಾಡು ಮಾಡ್ತಕ್ಕಂಥ ಈ ಒಂದು ಗ್ರಾಮದ ಭಕ್ತಾದಿಗಳಿಗೂ ಹಾಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಗುರುಕುಲವಾಸಿಗಳಿಗೂ ಆ ಪರಮಾತ್ಮನು ಆಶೀರ್ವಾದ ಪ್ರಸಾದ ಮಾಡುವಂಥ ಈ ಒಂದು ಪಕ್ಕ ಪಕ್ಕನಗೆ ಬರುತ್ತದೆ ಸಕಲವರಿಗೂ ನಾಮವೇ ಮರಕದಗೆ ನಗೆ ಬರುತ್ತದೆ. ಸಕಲವರಿಗೂ
ಗುರುನಾಥ ನಮೋ ನಮಃ. తెల్పలేదని పల్కపోయేరో నరులార మీరు పిలపవస్తే తలచుకొనియేరో. తెల్పలేదని పల్కపోయేరో నరులార మీరు
ಜೈ ಶ್ರೀ ಸದ್ಗುರುನಾಥ